ಕಾಂಗ್ರೆಸ್ನ ಇಬ್ಬರು ಶಾಸಕರ ಕಿತ್ತಾಟ ರಾಜ್ಯ ರಾಜಕಾರಣ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಸದ್ದು ಮಾಡಿತ್ತು. ರೆಸಾರ್ಟ್ ಪಾಲಿಟಿಕ್ಸ್ ಮಾಡೋಕೆ ಹೋಗಿ ಕಾಂಗ್ರೆಸ್ ನಾಯಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಇಷ್ಟು ದಿನ ಆನಂದ್ ಸಿಂಗ್ ಕಂಪ್ಲಿ ಗಣೇಶ್ ಕುಸ್ತಿ ಆಡಿದ್ದಾರೆ ಅನ್ನೋ ಸುದ್ದಿ ಮಾತ್ರ ಹರಿದಾಡ್ತಿತ್ತು. ಆದ್ರೆ ಈಗ ಶಾಸಕರ ಜಂಗಿ ಕುಸ್ತಿಯ ವಿಡಿಯೋ ವೈರಲ್ ಆಗಿದೆ. ಕಂಪ್ಲಿ ಗಣೇಶ್ ಆನಂದ್ ಸಿಂಗ್ ನಡುವೆ ಫೈಟ್. TV5 ಬಳಿ ಇದೆ ಶಾಸಕರ ಕುಸ್ತಿ ಸೀಕ್ರೆಟ್. ಅಕಟ ಅದ್ ಹೇಗೆ ಕುಸ್ತಿ ಆಡ್ತವ್ರೆ ನೋಡಿ. ಇಷ್ಟು ದಿನ ಕಂಪ್ಲಿ ಗಣೇಶ್ ಆನಂದ್ ಸಿಂಗ್ ಹೊಡೆದಾಡಿದ್ರಂತೆ, ಕಂಪ್ಲಿ ಶಾಸಕ ಡಿಚ್ಚಿ ಕೊಟ್ಟಿದ್ರಂತೆ. ಹಾಗಂತೆ ಹೀಗಂತೆ ಅನ್ನೋ ಸುದ್ದಿ ಮಾತ್ರ ಹರಿದಾಡ್ತಿತ್ತು. ಆದ್ರೆ ಎಲ್ಲಿಯೂ ಶಾಸಕರ ಜಂಗಿ ಕುಸ್ತಿಯ ವಿಡಿಯೋ ಮಾತ್ರ ಸಿಕ್ಕಿರ್ಲಿಲ್ಲ. ಆದ್ರೀಗ ನೀವೆಂದೂ ನೋಡಿರದ, ಕಾಸು ಕೊಟ್ರು ನೋಡೋಕೆ ಸಿಗದಂತಹ ಶಾಸಕರ ಹೊಡಿಬಡಿ ವಿಡಿಯೋ ನಿಮ್ಮ TV5 ಕಲೆಕ್ಟ್ ಮಾಡಿದೆ. ನೀನು ಅಬ್ಬಬ್ಬಾ, ಅದೇನ್ ರೋಷಾವೇಶ, ಅದೇನ್ ಆವಾಜು. ಶಾಸಕ ಕಂಪ್ಲಿ ಗಣೇಶನ ಕೊರಳ ಪಟ್ಟಿ ಹಿಡಿದಿರೋ ಆನಂದ್ ಸಿಂಗ್ ಆವಾಜ್ ಬಿಡ್ತಿದ್ರೆ ರೆಸಾರ್ಟೇ ಫುಲ್ ಸೈಲೆಂಟ್. ಎಣ್ಣೆ ನಶೆಯಲ್ಲಿದ್ದ ಇಬ್ಬರು ಶಾಸಕರು ಕೈ ಮಿಲಾಯಿಸಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಎಣ್ಣೆ ಏಟಲ್ಲಿ ಯಾರಿಗೆ ಯಾರು ಹೊಡೆದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ್ಲೇ ಮುಖ ಪಂಚರ್ ಆಗಿದ್ದು ಗೊತ್ತಾಗಿದೆ. ಜೊತೆಯಾಗಿಯೇ ಕುಳಿತು ಎಣ್ಣೆ ಏರಿಸಿದ್ದ ಶಾಸಕರು. ಅವತ್ತು ಈಗಲ್ಟನ್ ರೆಸಾರ್ಟ್ ಸೇರಿದ್ದ ಕಾಂಗ್ರೆಸ್ ನಾಯಕರು ಫುಲ್ ಟೈಟ್ ಆಗಿದ್ರು. ಈ ವೇಳೆ ಆನಂದ್ ಸಿಂಗ್ ಹಾಗೂ ಕಂಪ್ಲಿ ಗಣೇಶ್ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಇಬ್ರು ಜೊತೆಗೆ ಕೂತ್ಕೊಂಡು ಸಿಪ್ ಬೈ ಸಿಪ್ ಏರಿಸಿದ್ರು. ಈ ವೇಳೆಯೇ ಇದ್ದಕ್ಕಿದ್ದಂತೆ ಶುರುವಾಯ್ತು ನೋಡಿ ಜಂಗಿ ಕುಸ್ತಿ. ಮಾತಿಗೆ ಮಾತು ಬೆಳೀತಿದ್ದಂತೆ ಜಾತಿ ವಿಚಾರ ಶುರುವಾಗಿದೆ. ನೀನು ಕೆಳಜಾತಿಯವನು, ನನ್ನ ಸಮಾನ ಕುಳಿತುಕೊಂಡು ಎಣ್ಣೆ ಹೊಡಿತೀಯಾ ಅಂತ ಆನಂದ್ ಸಿಂಗ್ ಆವಾಜ್ ಹಾಕಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೀತಿದ್ದಂತೆ ಇಬ್ಬರು ಕೈ ಮಿಲಾಯಿಸಿದ್ದಾರೆ. ಅವಳಿಗಲ್ಲ ಅವನಿಗಾಗಿ ನಡೆಯಿತು ಬಿಗ್ ಫೈಟ್. ಆನಂದ್ ಸಿಂಗ್ ಹಾಗೂ ಕಂಪ್ಲಿ ಗಣೇಶ್ ನಡುವಿನ ಜಂಗಿ ಕುಸ್ತಿಗೆ ಕಾರಣವಾಗಿದ್ದೆ ಶಾಸಕ ಭೀಮಾನಾಯಕ್. ಆನಂದ್ ಸಿಂಗ್ ಸಚಿವ ಸ್ಥಾನ ತಪ್ಪಿಸೋಕೆ ಭೀಮಾನಾಯಕ್ ಕಾರಣ ಅಂತ ಕೆರಳಿ ಕೆಂಡವಾಗಿದ್ರು. ಹೀಗಾಗಿಯೇ ಭೀಮಾನಾಯಕ್ ಹೆಸರು ಕೇಳಿದ್ರೆ ಸಾಕು ಆನಂದ್ ಸಿಂಗ್ ರೌದ್ರಾವತಾರ ತೋರ್ತಿದ್ರು. ಆದ್ರೆ ಕಂಪ್ಲಿ ಗಣೇಶ್ ಮಾತ್ರ ಭೀಮಾನಾಯಕ್ ಪರ ಬ್ಯಾಟ್ ಮಾಡಿದ್ರಂತೆ. ಹೀಗಾಗಿಯೇ ಇಬ್ಬರ ನಡುವೆ ಜಗಳ ನಡೆದಿದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಲಿ ಅಂತ ಜನ ವೋಟ್ ಹಾಕಿ ಗೆಲ್ಲಿಸಿದ್ರೆ ಇವರು ಮಾತ್ರ ಕುಡಿದ ಮತ್ತಲ್ಲಿ ಕುಸ್ತಿ ಆಡಿದ್ದಾರೆ. ಜನತೆಗೆ ಮಾದರಿಯಾಗಬೇಕಾದವರೇ ಜನ ಮಾತನಾಡ್ಕೊಳ್ಳೋ ಹಾಗೆ ಮಾಡ್ಕೊಂಡಿದ್ದಾರೆ. ಮಂಜುನಾಥ್ ಜಿ, ಕ್ರೈಮ್ ಬ್ಯೂರೋ, TV5.